ನಮಸ್ಕಾರ ಕರ್ನಾಟಕ. ನಾನು ಶಂಶೀರ್ ಬುಡೋಳಿ. ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಲ್ಲಿ ಮುಖ್ಯ ಕಚೇರಿ ಹೊಂದಿರುವ ಸರ್ಕಾರಿ ಸ್ವಾಮ್ಯದ ಬಿಇಎಂಎಲ್ ಸಂಸ್ಥೆಗೆ 2 ಬುಲೆಟ್ ಟ್ರೈನ್ಗಳ ನಿರ್ಮಾಣಕ್ಕೆ ಗುತ್ತಿಗೆ ಸಿಕ್ಕಿದೆ. ಇದು ಒಂಥರ ಖುಷಿ ಸಂಗತಿ. ತಲಾ 8 ಬೋಗಿಗಳು ಇರುವಂತಹ 2 ಹೈಸ್ಪೀಡ್ ಟ್ರೈನುಗಳ ವಿನ್ಯಾಸ, ತಯಾರಿಕೆ ಮತ್ತು ನಿಯೋಜನೆ ಮಾಡೋಕೆ 866 ಕೋಟಿ ರೂಪಾಯಿಗೆ ಬೆಮೆಲ್ ಗುತ್ತಿಗೆ ಪಡೆದಿದೆ. 2026ರ ಅಂತ್ಯಕ್ಕೆ ಇವುಗಳನ್ನು ರೈಲ್ವೆ ಇಲಾಖೆಗೆ ಒಪ್ಪಿಸಬೇಕಾಗಿದೆ. ಸರ್ಕಾರಿ ಸ್ವಾಮ್ಯದ ಬೆಮೆಲ್ ಸಂಸ್ಥೆಗೆ ಬುಲೆಟ್ ಟ್ರೈನ್ ತಯಾರಿಸುವಂತಹ ಮಹತ್ವದ ಗುತ್ತಿಗೆ ಸಿಕ್ಕಿರುವಂಥದ್ದು. ಒಂದು ವರದಿ ಪ್ರಕಾರ ಬೆಮೆಲ್ 2 ಹೈಸ್ಪೀಡ್ ಟ್ರೈನ್ಗಳನ್ನು ತಯಾರಿಸಿಕೊಡಲಿದೆ. ಇದು 866.87 ಕೋಟಿ ರೂಪಾಯಿ ಮೊತ್ತದ ಗುತ್ತಿಗೆಯಾಗಿದೆ. ಟ್ರೈನ್ನ ವಿನ್ಯಾಸ, ತಯಾರಿಕೆ ಮತ್ತು ಅಳವಡಿಕೆಯ ಕಾರ್ಯವನ್ನು ಬೆಮೆಲ್ ಮಾಡಲಿದೆ. ದೇಶೀಯವಾಗಿ ನಿರ್ಮಾಣ ಆಗಲಿರುವ ಭಾರತದ ಮೊದಲ ಬುಲೆಟ್ ರೈಲು ಇದಾಗಲಿದೆ. ಹೀಗಾಗಿ ಇದು ಸ್ಪೆಷಲ್ ಆಗಿರುವಂಥದ್ದು. ಇನ್ನು ಬೆಂಗಳೂರಲ್ಲಿ ಮುಖ್ಯ ಕಚೇರಿ ಮತ್ತು ಕಾರ್ಖಾನೆಗಳನ್ನು ಬೆಮೆಲ್ ಹೊಂದಿರುವಂಥದ್ದು. ಸಿಲಿಕಾನ್ ಸಿಟಿಯಲ್ಲೇ ಟ್ರೈನ್ ಸೆಟ್ಗಳನ್ನು ನಿರ್ಮಾಣ ಮಾಡುತ್ತೆ. 2026ರ ಕೊನೆಯಲ್ಲಿ ಇವುಗಳನ್ನು ರೈಲ್ವೆ ಇಲಾಖೆಗೆ ಒಪ್ಪಿಸುವಂತಹ ಹೊಣೆಗಾರಿಕೆ ಇದರ ಎದುರು ಇರುವಂಥದ್ದು. ಇನ್ನು ನಮ್ಮ ಭಾರತದಲ್ಲಿ ನಿರ್ಮಾಣ ಆಗಿರುವ ಒಂದೇ ಭಾರತ ರೈಲು ಕೂಡ ಹೈಸ್ಪೀಡ್ ಆಗಿದೆ. ಆದರೂ ಅದು ಬುಲೆಟ್ ಟ್ರೈನ್ ವರ್ಗೀಕರಣಕ್ಕೆ ಬರಲ್ಲ. ಗಂಟೆಗೆ 250 ಕಿಲೋಮೀಟರ್ಗೂ ಹೆಚ್ಚು ವೇಗದಲ್ಲಿ ಹೋಗುವಂತಹ ರೈಲುಗಳನ್ನು ಬುಲೆಟ್ ಟ್ರೈನ್ ಎಂದು ಪರಿಗಣಿಸಲಾಗುತ್ತೆ. ಬೆಮೆಲ್ನಿಂದ ನಿರ್ಮಾಣ ಆಗಲಿರುವ ಹೈಸ್ಪೀಡ್ ಟ್ರೈನ್ 280 ಕಿಲೋಮೀಟರ್ ವೇಗವನ್ನು ಹೊಂದಿರುತ್ತೆ. ಅಹಮದಾಬಾದ್ ಮತ್ತು ಮುಂಬೈ ನಡುವೆ ಹೈಸ್ಪೀಡ್ ರೈಲು ನೆಟ್ವರ್ಕ್ ನಿರ್ಮಿಸಲಾಗ್ತಾ ಇದೆ. ಇದು 2027ಕ್ಕೆ ಮುಗಿಯುವಂತಹ ನಿರೀಕ್ಷೆ ಇರುವಂಥದ್ದು. ಈ ಮಾರ್ಗಕ್ಕೆ ಜಪಾನ್ನ ಬುಲೆಟ್ ಟ್ರೈನನ್ನು ಓಡಿಸುವಂತಹ ಇರಾದೆ ರೈಲ್ವೆ ಇಲಾಖೆಯಾಗಿದ್ದಾಗಿತ್ತು. ಆದರೆ ಒಂದು ಬುಲೆಟ್ ಟ್ರೈನ್ ಬೋಗಿಗೆ 46 ಕೋಟಿ ರೂಪಾಯಿನಂತೆ ಜಪಾನಿ ಕಂಪನಿಗಳು ಬೆಲೆ ಹೇಳಿದ್ದವು. ಬೆಮೆಲ್ ಸಂಸ್ಥೆ ಪ್ರತಿ ಕೋಚಿಗೆ 27.86 ಕೋಟಿ ರೂಪಾಯಿನಂತೆ ಬುಲೆಟ್ ಟ್ರೈನನ್ನು ನಿರ್ಮಾಣ ಮಾಡುತ್ತೆ. ಇನ್ನು ಜಪಾನಿ ಕಂಪನಿಗಳು ಬುಲೆಟ್ ಟ್ರೈನ್ಗಳ ನಿರ್ಮಾಣದಲ್ಲಿ ಅನುಭವ ಹೊಂದಿದೆ. ಉತ್ಕೃಷ್ಟ ಒಂದು ಗುಣಮಟ್ಟದ ರೈಲುಗಳನ್ನು ಜಪಾನಿಯರು ನಿರ್ಮಾಣ ಮಾಡ್ತಾರೆ. ಹೀಗಾಗಿ ಅವರು ಈ ವಿಚಾರದಲ್ಲಿ ಮುಂದೆ ಇದ್ದಾರೆ. ಮುಂಬೈ ಅಹಮದಾಬಾದ್ ನಡುವಿನ ಹೈ ಸ್ಪೀಡ್ ರೈಲಿನಲ್ಲಿ ಜಪಾನ್ನ ಶಿಂಕನ್ಸೆನ್ E5 ಸೀರೀಸ್ನ ಬುಲೆಟ್ ಟ್ರೈನ್ಗಳನ್ನು ಅಳವಡಿಸಲು ನಿರ್ಧಾರ ಮಾಡಲಾಗಿತ್ತು. ಇವುಗಳ ಟಾಪ್ ಸ್ಪೀಡ್ 320 ಕಿಲೋಮೀಟರ್ ಇರುವಂಥದ್ದು. ಅಧಿಕ ಬೆಲೆ ಕಾರಣ ಜಪಾನ್ ಜೊತೆಗಿನ ಮಾತುಕತೆ ಏನಿದೆ ಇನ್ನೂ ಫೈನಲೈಸ್ ಆಗಿಲ್ಲ. ಈಗ ಬೆಮೆಲ್ ಸಂಸ್ಥೆ ಕಡಿಮೆ ಬೆಲೆಗೆ ಟ್ರೈನ್ಗಳನ್ನು ನಿರ್ಮಾಣ ಮಾಡ್ತಾ ಇರುವುದರಿಂದ ಶಿಂಕನ್ಸೆನ್ ಬುಲೆಟ್ ಟ್ರೈನ್ಗಳು ಭಾರತಕ್ಕೆ ಬರುವುದು ಡೌಟ್. ಮುಂಬೈ ಅಹಮದಾಬಾದ್ ಮಾರ್ಗಕ್ಕೆ ಬೆಮೆಲ್ನ ಈ ಒಂದು ರೈಲು ಓಡಾಟ ನಡೆಸುವಂತಹ ಸಾಧ್ಯತೆ ಇರುವಂಥದ್ದು. ಏನೇ ಆಗಲಿ, ದೇಶೀಯವಾಗಿ ಈ ಒಂದು ಬುಲೆಟ್ ಟ್ರೈನನ್ನು ನಿರ್ಮಾಣ ಮಾಡ್ತಾ ಇರೋದು ಬಹಳಷ್ಟು ಖುಷಿ ಸಂಗತಿ. ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕ್ ಹಾಕ್ತಾ ಇದ್ದೀನಿ. ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ. ನಮಸ್ಕಾರ.